ಪ್ರೀತಿಯ ವೀಕ್ಷಕರ ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆಹಳ್ಳಿ ಸುರೇಶ್. ಪುನೀತ್ ಕೆರೆಹಳ್ಳಿ, ನಾನು ಇವ್ರನ್ನ ಅನಗತ್ಯವಾಗಿ ಪ್ರಚಾರ ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ವ್ಯಕ್ತಿಯ ವಿಡಿಯೋಗಳು, ಅಂದರೆ ಮಾತನಾಡುವ ವಿಡಿಯೋಗಳು ಮತ್ತು ಕೆಲವು ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹರಿಬಿಡ್ತಾ ಇದ್ದಾರೆ. ಇದ್ರ ಬಗ್ಗೆ ಗೃಹ ಇಲಾಖೆ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಇದನ್ನ ಸೂಕ್ಷ್ಮವಾಗಿ ನೋಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಪ್ರಿಯಾಂಕಾ ಖರ್ಗೆ ಅವರು ಕೂಡ ಇದನ್ನ ಸೂಕ್ಷ್ಮವಾಗಿ ನೋಡಬೇಕು. ಯಾಕೆಂದ್ರೆ ಯಾರೇ ಇನ್ಫ್ಲೂಯೆನ್ಸರ್ ಆಗಲಿ, ಹೋರಾಟಗಾರರಾಗಲಿ, ಧರ್ಮ ರಕ್ಷಕರಾಗಲಿ, ಅವರು ಈ ದೇಶದ ಕಾನೂನಿನ ನಿಯಮಗಳನ್ನ, ಕಾನೂನಿನ ತತ್ವಗಳನ್ನ ಪಾಲನೆ ಮಾಡಬೇಕಾಗತ್ತೆ. ಧರ್ಮದ ಹೆಸರಲ್ಲಿ, ಇನ್ಯಾವುದೋ ಹೆಸರಲ್ಲಿ ನಾನು ದ್ವೇಷವನ್ನ ಹರಡ್ತೀನಿ, ಬೆಂಕಿಯನ್ನ ಹಚ್ತೀನಿ, ಸಮಾಜದಲ್ಲಿ ಅಶಾಂತಿಯನ್ನ ಕ್ರಿಯೇಟ್ ಮಾಡ್ತೀನಿ ಅಂತೇಳಿ ಯಾರಾದರೂ ಮಾಡಿದ್ರೆ ಅದನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ಗೃಹ ಇಲಾಖೆ ಸೂಕ್ಷ್ಮವಾಗಿ ಗಮನಿಸಬೇಕು. ನೋಡಿ, ಈಗ ಪುನೀತ್ ಕೆರೆಹಳ್ಳಿ ಅವ್ರ ಕಡೆಯವರೆಲ್ಲ ಒಂದಷ್ಟು ಜನ ಪುನೀತ್ ಕೆರೆಹಳ್ಳಿ ಅವರಿಗೆ ಬೆಂಬಲ ಸಪೋರ್ಟ್ ಕೊಡಬೇಕು, ಅವ್ರಿಗೆ ರಕ್ಷಣೆ ಕೊಡಬೇಕು, ಗೃಹ ಇಲಾಖೆ, ಪೊಲೀಸ್ ಡಿಪಾರ್ಟ್ಮೆಂಟು ಅವ್ರಿಗೆ ರಕ್ಷಣೆ ಕೊಡಬೇಕು, ಹಾಗೆ ಹೀಗೆ ರಕ್ಷಣೆ ಕೊಡಬೇಕು ನಿಜ ಈ ದೇಶದ ನಾಗರಿಕರಿಗೆ. ಪುನೀತ್ ಕೆರೆಹಳ್ಳಿ ಸ್ವಾತಂತ್ರ್ಯ ಹೋರಾಟಗಾರರ ಅಥವಾ ಜನಪರವಾದಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರ? ಅವರು ಯಾವ್ದಾದ್ರು ಪರಿಸರಕ್ಕೆ ಸಂಬಂಧಪಟ್ಟ ಹೋರಾಟ ಮಾಡ್ತಾ ಇದ್ದಾರ? ಜನರ ದುಃಖವನ್ನ ನಿವಾರಿಸುವ ನಿಟ್ಟಲ್ಲಿ ಹೋರಾಟ ಮಾಡ್ತಾ ಇದ್ದಾರ? ಬಡತನವನ್ನ ನಿವಾರಿಸುವ ನಿಟ್ಟಲ್ಲಿ ಹೋರಾಟ ಮಾಡ್ತಾ ಇದ್ದಾರ? ಇವರು ಹೋರಾಟ ಏನದು ಗೋರಕ್ಷಣೆ, ಗೋವುಗಳನ್ನ ನಾವು ರಕ್ಷಣೆ ಮಾಡ್ತೀವಿ, ಸಾಗಾಟ ನಿಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಗೋರಕ್ಷಣೆ ಅನ್ನುವಂಥದ್ದು ಒಂದ್ ರೀತಿ ದುಡ್ಡು ಮಾಡುವ ದಂಧೆ ಆಗ್ಬಾರ್ದಲ್ವಾ? ಇದ್ರ ಬಗ್ಗೆನೂ ಕೂಡ ವ್ಯವಸ್ಥೆ, ಗೃಹ ಇಲಾಖೆ ಮತ್ತೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಯೋಚನೆ ಮಾಡಬೇಕು. ನೋಡಿ, ಅವರ ಒಂದಷ್ಟು ಖಾತೆಗಳನ್ನ ನಿರ್ಬಂಧ ಮಾಡಿದೆ. ಇವರು ಹಾಕುವಂತ ವಿಡಿಯೋಗಳು ಸಮಾಜದಲ್ಲಿ ಅಶಾಂತಿಯನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಇನ್ನೊಂದು ಪೇಜ್ ಕ್ರಿಯೇಟ್ ಮಾಡಿ ಹಾಕ್ತಾ ಇದ್ದಾರೆ. ಅದರಲ್ಲಿ ಪುನೀತ್ ಕೆರೆಹಳ್ಳಿ ಅವರಿಗೆ ಕೊಲೆ ಬೆದರಿಕೆಗಳು ಬರ್ತಾ ಇದಾವೆ, ಅವರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಯಾರೋ ಒಂದಷ್ಟು ಜನ ಫೋನ್ ಮಾಡ್ತಾರೆ, ಇವರು ಮಾತಾಡ್ತಾರೆ. ಈ ಮಾತುಕತೆಗಳು ಸಮಾಜದಲ್ಲಿ, ಅಂದ್ರೆ ಈ ಆಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡು ಅದನ್ನ ಫೇಸ್ಬುಕ್ಗೆ ಹಾಕೋದು, ಈ ಮಾತುಕತೆ, ಈ ಆಡಿಯೋ ಸಂಭಾಷಣೆ ಸಮಾಜದಲ್ಲಿ ಯಾವ ರೀತಿಯ ವಾತಾವರಣ ಕ್ರಿಯೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಜವಾಬ್ದಾರಿ ಇಲ್ಲದೆ ಅದನ್ನ ಫೇಸ್ಬುಕ್ಗಳಲ್ಲಿ ಹಾಕ್ತಾ ಇದ್ದಾರೆ. ನಾನು ಇನ್ನೊಂದು ವಿಚಾರ, ಇದಾದ್ಮೇಲೆ ಇನ್ನೊಂದು ಮಾತಾಡ್ತೀನಿ ನಾನು ಇದಕ್ಕೆ ಸಂಬಂಧಪಟ್ಟಾಗೆ. ಕೊಪ್ಪಳದಲ್ಲಿ ರೈತರು ಯಾವ ಲೆವೆಲ್ಗೆ ರೊಚ್ಚಿಗೆದ್ದಿದ್ದಾರೆ ಅಂದ್ರೆ ಈ ಗೋರಕ್ಷಣೆ ಹೆಸರಿನ ಗೂಂಡಾಗಳಿಗೆ ಯಾವ ರೀತಿ ಉಗಿತಾ ಇದ್ದಾರೆ ಅಂದ್ರೆ, ಕೇಸರಿ ಶಾಲ್ ಹಾಕೊಂಡ್ಬಂದ್ಬಿಟ್ಟು ನಾನು ಗೋರಕ್ಷಣೆ ಮಾಡ್ತೀನಿ ಅಂತೇಳಿ ಹೇಳ್ತಿರಲ್ಲಪ್ಪ, ನಮ್ಮ ದನಕರುಗಳು, ಕಾಲು ಮುರಿದ ದನಕರುಗಳು ಮತ್ತೆ ಬಡಕಲಾದ ದನಕರುಗಳು, ನಮಗೆ ಉಪಯೋಗಕ್ಕೆ ಬರದ ದನಕರುಗಳನ್ನ ಏನ್ ಮಾಡೋಣ, ಬಂದು ತಗೊಂಡೋಗಿ ಇದೇ ರೀತಿ ನೀವೇನಾದ್ರು ಮಾಡಿದ್ರೆ ಸರಿ ಇರಲ್ಲ, ನಮ್ಗಾಲೇ ಸಾಕಾಗೋಗಿದೆ ಅಂತೇಳಿ ಕೊಪ್ಪಳದ ಒಂದು ಸಂತೆಯಲ್ಲಿ ರೈತರು ತಮ್ಮ ಅಸಮಾಧಾನವನ್ನು ಹೊರಗಡೆ ಆಗ್ತಾರೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಆ ಎಲ್ಲ ವಿಡಿಯೋಗಳನ್ನು ಕೂಡ ನಾನು ನೋಡಿದ್ದೀನಿ. ಇದು ಇಷ್ಟ ಆಗ್ತಾ ಇದೆ. ನಮ್ಮನ್ನ ಗಾಡಿ ಏರ್ಕೊಂಬರ್ ಮುಂದ ನಮ್ಮನ್ನ ರಸ್ತಾಕ್ಕೆ ನಿಂತು ಅಡ್ಡ ತರಬ್ತಾರಲ್ಲ, ಇವ್ರು ಎದ್ರ ಸಂಬಂಧ ನಮ್ಮನ್ನ ತರಬ್ತಾರಪ್ಪ? ನಾವೇನ್ ಅನ್ಯಾಯ ಮಾಡಿ ಇವ್ರಿಗೆ? ನಮ್ಮ ದುಡ್ಡು, ನಮ್ಮ ಗಾಡಿ ಲೈಸೆನ್ಸ್, ಗಾಡಿ ಪಾಸಿಂಗು ಎಲ್ಲ ತೆಗೆದು ಕಾಟ ಎಲ್ಲ ಮಾಡಿ ಗೌರ್ಮೆಂಟ್ ಕಟ್ಟಿ ನಾವು ಅವ್ರು ಹೇಗೆ ಕೇಳಿ ಹೋಗಿ ನಮ್ಮನ್ನ ಪೊಲೀಸರ ಕೈ ಕೊಡ್ತಾರಲ್ಲ, ನಾವೇನು ಯಾರು ಮರ್ಡರ್ ಮಾಡಿವ? ನಾವ್ ಯಾವಾಗ ಹಿಡ್ಕೊಂಡಿವ? ಅವಾಗ ತುಡು ಮಾಡಿದಾರ ಬಿಡ್ತಾರ, ತುಡು ಮಾಡಿದಾರ ಬೆಳ್ಳತ್ತಾರ. ಈ ಕೆಂಪ್ ಟವಲ್ ಹಾಕೊಂಡು ನಮಗೂ ಮಾಡಕ್ ಬರ್ತಾ, ಏನ್ ಮಾಡ್ತಾರಲ್ಲ ಕೆಂಪ್ ಟವಲ್ ಹಾಕೊಂಡು ಇವ್ರ ನಮಗೂ ಮಾಡಕ್ ಬರ್ತಾ, ನಾವ್ ಇದೆಲ್ಲ ಮಾಡಿ ಮುಗಿಸೀವಿ. ಒಂದ್ ಕಡೆ ಗೋಹತ್ಯೆ ನಿಷೇಧ ಕಾಯ್ದೆ ಇದೆ, ಇನ್ನೊಂದು ಕಡೆ ಗೋವುಗಳನ್ನ ಸಂರಕ್ಷಣೆ ಮಾಡ್ತೀವಿ ಅನ್ನೋ ಹೆಸರಲ್ಲಿ ದಂಧೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರೈತರು ತಮಗೆ ಅಗತ್ಯ ಇಲ್ದಿರೋ ಗೋವುಗಳನ್ನ, ದನಕರುಗಳನ್ನ ಮಾರಾಟ ಮಾಡಲಾಗದೆ ಒದ್ದಾಡ್ತಿದ್ದಾರೆ. ಇನ್ನೊಂದು ಕಡೆ ಮುಸ್ಲಿಂ ಸಮುದಾಯ ಮತ್ತು ಈ ಪುನೀತ್ ಕೆರೆಹಳ್ಳಿ ನಡುವಿನ ಈ ಸಂಭಾಷಣೆ ಸಂಘರ್ಷಕ್ಕೆ ಹೋಗ್ತಾ ಇದೆ. ಇದೆಲ್ಲವನ್ನ ನೋಡಿಕೊಂಡು ಗೃಹ ಇಲಾಖೆ ಸುಮ್ಮನೆ ಇದೆ. ಇದು ಮುಂದೆ ದೊಡ್ಡ ದೊಡ್ಡ ಅನಾಹುತಗಳಿಗೆ ಕಾರಣ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ಈ ವಿಡಿಯೋ ಮಾಡ್ತಾ ಇರೋದು. ಸ್ನೇಹಿತರೆ, ಮೊದಲನೇದಾಗಿ ಸ್ಪಷ್ಟಪಡಿಸ್ತೇನೆ, ನಮಗೆ ಮುಖ್ಯವಾಗಿ ಈ ಎಲ್ಲರಿಗೂ ಒಂದು ಜಾತಿ, ಒಂದು ಧರ್ಮ, ಅವ್ರದ್ದೇ ಆದ ಸಂಪ್ರದಾಯಗಳಿದ್ದೇ ಇರುತ್ತವೆ. ಅದು ಅವರ ಖಾಸಗಿಯಾಗಿರುವಂಥ ವಿಚಾರಗಳು. ಆದರೆ ನಮ್ಮ ಶಾಲೆಗಳಲ್ಲಿ ಅಥವಾ ನಮ್ಮ ಧಾರ್ಮಿಕ ಸಂಸ್ಥೆಗಳಲ್ಲಿ ನಮ್ಮ ಧರ್ಮಗಳ ಜೊತೆ ಸಂವಿಧಾನವನ್ನೂ ಕೂಡ ನಾವು ಓದಿ ಹೇಳಬೇಕಾಗಿದೆ, ಸಂವಿಧಾನವನ್ನು ಕೂಡ ನಾವು ಅರ್ಥೈಸಬೇಕಾಗಿದೆ. ಈ ಪುನೀತ್ ಕೆರೆಹಳ್ಳಿ ಯಾವ ರೀತಿ ಕ್ಲೈಮ್ ಮಾಡ್ತಿದ್ದಾನೆ ಅಂತಂದ್ರೆ, ಅವನಿಗೆ ಕರೆ ಮಾಡುವಂತ ಒಂದಷ್ಟು ಪುಂಡರು, ಈಗ ನೋಡಿ, ಎಲ್ಲಾ ಜಾತಿಯಲ್ಲೂ ಎಲ್ಲಾ ಧರ್ಮದಲ್ಲೂ ಪುಂಡರು, ಕಿಡಿಗೇಡಿಗಳು, ಅವಿದ್ಯಾವಂತರು, ಅನಾಗರಿಕರು ಇದ್ದೇ ಇರ್ತಾರೆ. ಇವನು ನಿಮಗೆ ಸಂವಿಧಾನ ಗೊತ್ತಾ ಅಂತ, ಪುನೀತ್ ಕೆರೆಹಳ್ಳಿ ಸಂವಿಧಾನದ ಬಗ್ಗೆ ಮಾತಾಡ್ತಾನ. ಅವನು ಸಂವಿಧಾನ ಗೊತ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೊತ್ತಾ ಅಂತೇಳಿ ಮುಸ್ಲಿಂ ಯುವಕರನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅವರು ಇಲ್ಲ, ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ.
ನೀನು ಯಾವಾಗ ಸಿಗ್ತೀಯಾ, ಎಲ್ಲಿ ಸಿಗ್ತೀಯಾ ಬಾ ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಇಲ್ಲ ಕಣೋ, ನಾನು ಸಂವಿಧಾನದ ಅನ್ವಯ ಕೆಲಸ ಮಾಡ್ತಿದ್ದೀನಿ ಅಂತ ಇವನು ಸಂವಿಧಾನದ ಪಾಠ ಹೇಳ್ತಿದ್ದಾನೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳ್ತಾರಲ್ಲ, ಹಂಗೆ ಇವನು, ಈ ಮನುಷ್ಯ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಪಾಠ ಹೇಳ್ತಾನೆ ಮುಸ್ಲಿಂ ಯುವಕರಿಗೆ. ಸಂವಿಧಾನ ಹೆಸರು ಹೇಳೋದಕ್ಕೆ ಯೋಗ್ಯತೆ ಇದೆಯಾ ಅನ್ನೋದನ್ನ ಮೊದಲು ಈ ಪರಿಶೀಲನೆ ಮಾಡ್ಕೋಬೇಕಾಗಿದೆ ಈ ಮನುಷ್ಯ. ಸಂವಿಧಾನದ ಆಶಯಗಳೇನು? ಅಲ್ಲ ಕೊಲ್ತೆ, ನೀವೇನ್ ಮಾಡ್ತೀರಿ? ಕೊಲ್ಬಾರ್ದು, ಕಾನೂನು ಇದೆಯಲ್ಲೋ ದೇಶದಲ್ಲಿ, ಕಾನೂನು ಇದೆ ರಾಜ್ಯದಲ್ಲಿ, ಗೋಹತ್ಯೆ ನಿಷೇಧ ಕಾಯ್ದೆ ಇದೆ. ಅಲ್ಲ, ಯಾರು ಹೇಳಿದ್ದು ಕೊಲ್ಬಾರ್ದು ಅಂತ? ಕಾನೂನು, ಸಂವಿಧಾನ. ಯಾರೆಲ್ಲ ನಾವು ಕೊಲ್ತೇವೆ? ಸಂವಿಧಾನ ಹೇಳಿದೆ ಕೊಲ್ಬಾರ್ದು ಅಂತ. ಅದು ನಮ್ಗೆಲ್ಲ ಗೊತ್ತಿಲ್ಲ, ನಮ್ಮ ಧರ್ಮದಲ್ಲಿ ಹಾಗೆಲ್ಲ. ಲೇ, ಧರ್ಮಕ್ಕಿಂತ ಸಂವಿಧಾನ ದೊಡ್ಡದು ಕಣ್ರೋ. ಸಂವಿಧಾನ ಅಂದ್ರೆ ಏನ್, ನಂಗೆ ಅದು ಫಸ್ಟ್ ಹೇಳು. ಕಾನೂನು, ಲಾ ನಿಮಗೆ ಹೇಳ್ಕೊಟ್ಟಿಲ್ವಾ? ನೀನ್ ಮದ್ರಸಾದಲ್ಲಿ ಹೇಳ್ಕೊಡಲ್ಲ ಬಿಡು, ಸ್ಕೂಲ್ ಹೋಗಿಲ್ವಾ? ಅದು ಏನಂದ್ರೆ ಕೊಲೆ ಮಾಡ್ತೀನಿ ಅಂದಲ್ಲ, ಅದಕ್ಕೆ ನನಗ್ ಬೇಜಾರಿಲ್ಲ. ಆದ್ರೆ ಸಂವಿಧಾನ ಹೇಳಿದೆ ಅಂದ್ರೆ ಅಲ್ಲೋ ನೀನು. ಹಂಗಂದ್ರೆ ಏನ್ ಏನಕ್ಕಂಗಂತೀಯ? ಅನ್ಬಾರ್ದಂಗೆ, ಇನ್ನೊಂದ್ಸಲ ಅಂದ್ರೆ ಸರಿ ಇರಲ್ಲ. ಉಮರ್, ಸಂವಿಧಾನ ಅಂದ್ರೆ ಗೊತ್ತಿಲ್ವೇನೋ ನಿಂಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳೇನು, ಹೋರಾಟಗಳೇನು ಅನ್ನೋದು ಗೊತ್ತೇ ಇಲ್ಲದೆ ಸಂವಿಧಾನದ ಪಾಠವನ್ನ ಮುಸ್ಲಿಂ ಯುವಕರಿಗೆ ಮಾಡ್ತಾರೆ. ಮುಸ್ಲಿಂ ಸಮುದಾಯಕ್ಕೆ ಈಗೀಗ ಜಾಗೃತಿಯೂ ಬರ್ತಾ ಇದೆ, ಸಂವಿಧಾನವೂ ಅರ್ಥ ಆಗ್ತಾ ಇದೆ. ಆಮೇಲೆ ಸಮಾಜದಲ್ಲಿ ಒಂದು ಸಹಿಷ್ಣುತೆಯ ಭಾವದಲ್ಲಿ ಬದುಕಬೇಕು ಅನ್ನೋದನ್ನು ಕೂಡ ಅವರು ಅರ್ಥ ಮಾಡ್ಕೊಳ್ತಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಗೋವನ್ನ, ನಿಮ್ಮ ಭಕ್ತಿ ಜಾಸ್ತಿ ಅಲ್ಲಪ್ಪ, ಗೋವನ್ನ ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತ ಘೋಷಣೆ ಮಾಡಿ ಅಂತ ಹೇಳೋ ಲೆವೆಲ್ಗೆ ಸೌಹಾರ್ದತೆಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಅಂಥ ಸಮುದಾಯಕ್ಕೆ ಈ ಪುನೀತ್ ಕೆರೆಹಳ್ಳಿ ಸಂವಿಧಾನದ ಪಾಠ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಎಲ್ಲಾ ಧರ್ಮದಲ್ಲೂ ಕಿಡಿಗೇಡಿಗಳು, ಪೋಲಿಗಳು, ಪುಂಡ್ರು ಇರ್ತಾರೆ. ನನ್ನ ಆಗ್ರಹ ಏನು ಅಂದ್ರೆ, ಈ ಮೂಲಕ ಎಲ್ಲಾ ಜಾತಿಯ, ಎಲ್ಲಾ ಧರ್ಮದ ಯುವಕರು ತಮ್ಮ ಧರ್ಮಗಳ ಜೊತೆ, ತಮ್ಮ ಆಚರಣೆಗಳ ಜೊತೆ ಸಂವಿಧಾನದ ಪೀಠಿಕೆಯನ್ನ, ಸಂವಿಧಾನವನ್ನು ಓದಲೇಬೇಕಾಗಿದೆ. ಇಲ್ಲಾಂದ್ರೆ ಈ ರೀತಿಯ ಮತಾಂಧರು ಸಂವಿಧಾನವನ್ನು ಇಟ್ಟುಕೊಂಡು ಕ್ಲೈಮ್ ಮಾಡುವ ಮೂಲಕ ಕೆಟ್ಟದಾಗಿ ಬಿಂಬಿಸೋ ಪ್ರಯತ್ನ ಮಾಡ್ತಾರೆ. ನೋಡಿ, ನನಗೆ ಸಂವಿಧಾನ ಗೊತ್ತಿದೆ, ನಿಮಗೆ ಸಂವಿಧಾನ ಗೊತ್ತಿಲ್ಲ. ನಿಮಗೆ ಅಂಬೇಡ್ಕರ್, ನೋಡಿ ನನಗೆ ಅಂಬೇಡ್ಕರ್ ಗೊತ್ತಿದೆ, ನಿಮಗೆ ಅಂಬೇಡ್ಕರ್ ಗೊತ್ತಿಲ್ಲ. ನೋಡಿ, ನನಗೆ ನಾನು ಸಂವಿಧಾನವೇ ಮುಖ್ಯ ಅಂತ ಹೇಳ್ತೀನಿ, ನೀವು ಧರ್ಮ ಮುಖ್ಯ ಅಂತ ಹೇಳ್ತೀರಾ ಅಂತ ಅನ್ನೋ ಮೂಲಕ ಇಡೀ ಯಾರೋ ಒಂದಷ್ಟು ದಡ್ಡ ಅಜ್ಞಾನಿ ಯುವಕರಿಗೆ ಗೊತ್ತಿರಲ್ಲ. ಆ ರೀತಿ ದಡ್ಡ ಅಜ್ಞಾನಿ ಇರುವಂತ ಪುಂಡ ಯುವಕರಿಗೆ ಇವನು ಸಂವಿಧಾನದ ಪಾಠ ಮಾಡ್ತೀನಿ ಅನ್ನೋ ನೆಪದ ಮೂಲಕ ಇಡೀ ಸಮುದಾಯವನ್ನ ಕೆಟ್ಟದಾಗಿ ಬಿಂಬಿಸೋ ಪ್ರಯತ್ನವನ್ನ ಮಾಡೋರಿರ್ತಾರೆ. ಈ ಮನುಷ್ಯ ಮಾಡ್ತಾ ಇದ್ದಾನೆ. ಇದ್ರ ಬಗ್ಗೆ ನಾವು ಜಾಗೃತರಾಗಬೇಕಾಗಿದೆ. ಈಗ ಹಿಂದೂ ಸಮುದಾಯದಲ್ಲಿ ಎಷ್ಟೋ ಜಾತಿಗಳು, ಎಷ್ಟೋ ಧರ್ಮಗಳು ಬರ್ತವೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇವೆಲ್ಲ ಬರ್ತವೆ. ರಾಮಾಯಣ ಮಹಾಭಾರತ ಬರೆದವರು ಕೂಡ ಶೂದ್ರ ಸಮುದಾಯದವರು. ಆ ಕಾಂಟ್ರಿಬ್ಯೂಷನ್ ಸಣ್ಣ ಸಣ್ಣ ಸಮುದಾಯಗಳದ್ದು, ಅದ್ರ ಬಗ್ಗೆನೂ ಇವರಿಗೆ ಪ್ರಜ್ಞೆ ಇರಬೇಕು. ಅದರ ಜೊತೆ ಸಂವಿಧಾನವನ್ನು ಮಸ್ಟ್ ಅಂಡ್ ಶುಡ್ ನಮ್ಮ ಮಕ್ಕಳಿಗೆ, ನಮ್ಮ ಯುವಕರಿಗೆ ಓದಿಸಬೇಕಾಗಿದೆ, ಅರ್ಥೈಸಬೇಕಾಗಿದೆ. ಹಿಂದೂ ಸಮುದಾಯದಲ್ಲಿರುವಂಥ ಎಲ್ಲ ಜನರಿಗೆ. ಇಲ್ಲ ಅಂದ್ರೆ ಈ ತರಹದ ದಂಧೆ ಮಾಡೋ ಯುವಕರು ಹುಟ್ಕೊಂಡ್ಬಿಡ್ತಾರೆ. ಗೋರಕ್ಷಣೆ ಹೆಸರಲ್ಲಿ ಗೂಂಡಾಗಿರಿ ಮಾಡೋ ಯುವಕರು ಈ ಥರ ಹುಟ್ಕೊಂಡ್ಬಿಟ್ಟು ಸಮಾಜದಲ್ಲಿ ಅಶಾಂತಿ ಕ್ರಿಯೇಟ್ ಮಾಡ್ತಾರೆ. ಇನ್ನು ಮುಸ್ಲಿಂ ಸಮುದಾಯದಲ್ಲಿರುವಂಥ ಎಲ್ಲ ಯುವಕರು, ಎಲ್ಲ ಪ್ರಜೆಗಳು ತಮ್ಮ ಧರ್ಮದ ಜೊತೆ, ಖಂಡಿತ ಸಂವಿಧಾನ ಹೇಳುತ್ತೆ ಧರ್ಮವನ್ನು ಪಾಲನೆ ಮಾಡೋದಕ್ಕೆ ಅವಕಾಶ ಇದೆ, ಮಾಡೋಣ, ತಪ್ಪೇನಿದೆ. ಎಲ್ಲ ಧರ್ಮದ ಆಶಯಗಳು ಒಂದೇ, ಎಲ್ಲ ಧರ್ಮಗಳು ಹೇಳುವುದೂ ಒಂದೇ. ಆದ್ರೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಮುಸ್ಲಿಂ ಸಮುದಾಯದ ಎಲ್ಲ ಸಮಸ್ತ ಪ್ರಜೆಗಳು, ಎಲ್ಲ ಯುವಕರು, ಎಲ್ಲ ಯುವತಿಯರು, ಎಲ್ಲ ಹಿರಿಯರು ತಮ್ಮ ಧರ್ಮಗಳ ಜೊತೆ ಸಂವಿಧಾನವನ್ನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದೇ ರೀತಿ ಕ್ರೈಸ್ತ, ಇದೇ ರೀತಿ ಪಾರ್ಸಿ, ಜೈನ, ಬೌದ್ಧ ಎಲ್ಲ ಧರ್ಮಗಳು ಕೂಡ ತಮ್ಮ ಧರ್ಮಗಳ ಜೊತೆ ಸಂವಿಧಾನವನ್ನ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಈ ರೀತಿ ದಂಧೆ ಮಾಡುವ, ಗೂಂಡಾಗಿರಿ ಮಾಡುವ ಯುವಕರು ಹುಟ್ಕೊಳ್ತಾರೆ. ಆಗ ಇವ್ರೇನ್ ಮಾಡ್ತಾರೆ ಗೊತ್ತಾ? ಅರೆಬರೆ ತಿಳ್ಕೊಂಡಿರುವಂತ ಈ ರೀತಿಯ ಪುಂಡರು ಸಂವಿಧಾನದ ಹೆಸರಿನ ಗುರಾಣಿಯನ್ನು ಇಟ್ಕೊಂಡು ನಿಮ್ಮನ್ನ ನಿಂದನೆ ಮಾಡಕ್ ಬರ್ತಾರೆ. ಕೇಳ್ತಾನೆ ಇವನು ಕೆರೆಹಳ್ಳಿ ಕೇಳ್ತಾನೆ, ನಿಮಗೆ ಸಂವಿಧಾನ ಗೊತ್ತಾ? ಗೊತ್ತಿಲ್ಲ. ಅಂಬೇಡ್ಕರ್ ಗೊತ್ತಾ? ಗೊತ್ತಿಲ್ಲ. ಟಿಪ್ಪು ಸುಲ್ತಾನ್ ಗೊತ್ತಾ? ಮೈಸೂರು ಹುಲಿ ಅಂತ ಹೇಳ್ತಾರೆ. ಅಂದ್ರೆ ಇವರೆಲ್ಲ ಸಂವಿಧಾನದ ವಿರೋಧಿಗಳಾಗಿದ್ದಾರೆ. ಆದ್ರೆ ಸಂವಿಧಾನದ ಹೆಸರಿನ ಮೂಲಕ ನಿಮ್ಮನ್ನ ಪ್ರಶ್ನೆ ಮಾಡಿ ನೀವು ತಪ್ಪಿತಸ್ಥರು, ಅಪರಾಧಿಗಳು, ಆರೋಪಿಗಳು ಅಂತೇಳಿ ಬಿಂಬಿಸೋ ಸ್ಥಿತಿಗೆ ನಾವು ಬರಬಾರ್ದು. ಯಾವುದೇ ಧರ್ಮದ ಯುವಕರು ಬರಬಾರ್ದು. ನನಗೆ ಸಂವಿಧಾನವೂ ಗೊತ್ತಿದೆ ಕಣಯ್ಯ, ಅಂಬೇಡ್ಕರ್ ಗೊತ್ತು, ಸಂವಿಧಾನದ ಥಾಟ್ಸು ಗೊತ್ತು, ನೀನ್ ಮುಚ್ಚು ಬಾಯಿ, ಮೊದಲು ನಿನ್ನ ದಂಧೆನ ಅಯೋಗ್ಯನೇ ಅಂತ ಹೇಳುವ ಸಾಮರ್ಥ್ಯ ನಮಗೆ ಬರಬೇಕು ಅಂದ್ರೆ ಸಂವಿಧಾನ ನಮಗೆ ಅರ್ಥ ಆಗ್ಬೇಕು. ಹಾಗಾಗಿ ನಾನು ಈ ಮೂಲಕ ಹೇಳೋದೇನು ಅಂದ್ರೆ,
ಪ್ರಿಯ ವೀಕ್ಷಕರೇ, ಪ್ರಿಯ ಬಂಧುಗಳೇ, ನಮ್ಮ ಮನೆಯಲ್ಲಿ, ನಮ್ಮ ಊರುಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ ನಮ್ಮ ಧರ್ಮಗಳ ಜೊತೆ ಸಂವಿಧಾನವನ್ನು ನಾವು ಕಲಿಯಲೇಬೇಕಾಗಿದೆ, ಅರ್ಥ ಮಾಡ್ಕೊಳ್ಳೇಬೇಕಾಗಿದೆ. ಬಾಬಾ ಸಾಹೇಬರನ್ನು ಕೂಡ ನಾವು ತಿಳ್ಕೊಳ್ಳೇಬೇಕಾಗಿದೆ. ಇಲ್ಲ ಅಂದ್ರೆ ಈ ಗೂಂಡಗಳು ನಮ್ಮನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿಬಿಡ್ತಾರೆ. ಈಗ ಪುನೀತ್ ಕೆರೆಹಳ್ಳಿ ಸಂವಿಧಾನದ ಬಗ್ಗೆ ಪಾಠ ಮಾಡ್ತಾರಲ್ಲ, ಸಂವಿಧಾನದ ಬಗ್ಗೆ ಮಾತಾಡ್ತಾರಲ್ಲ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರಲ್ಲ, ಸಂವಿಧಾನದ ಆಶಯಗಳು ಗೊತ್ತಿದ್ಯಾ? ಸಾಮಾಜಿಕ ನ್ಯಾಯ ಏನು, ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ ಅಂತ ಸಂವಿಧಾನದ ಆಶಯಗಳಲ್ಲಿ ಸಹೋದರತ್ವ ಗೊತ್ತಿಲ್ಲದ ಪುನೀತ್ ಕೆರೆಹಳ್ಳಿ ಇವರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಆಯ್ತಪ್ಪ, ನೀನು ಗೋ ಹತ್ಯೆ ನಿಷೇಧ ಆಗಿದೆ, ನಿಷೇಧ ಕಾಯ್ದೆ ಜಾರಿಯಲ್ಲಿದೆ, ಗೋವುಗಳನ್ನ ಕಡಿಯಂಗಿಲ್ಲ, ಅದಕ್ಕೊಂದು ಜಾನುವಾರುಗಳ ಒಂದು ಕಾಯ್ದೆ ಇದೆ, ಅದಕ್ಕೊಂದು ನಿಯಮಗಳಿದೆ, ಎಂತ ಗೋವುಗಳನ್ನ ಇದ್ ಮಾಡಬೇಕು ಏನು ಅಂತ ಕಾಯ್ದೆ ಇದೆ. ಅಲ್ಲಿ ಅಕ್ರಮ ಆಗ್ತಾ ಇದೆ ಅಂತೇಳಿ ಗೊತ್ತಾದಾಗ ಆ ಅಕ್ರಮವನ್ನು ತಡೆಗಟ್ಟುವ ಕೆಲಸ ನಿನಗೆ ಯಾರು ಕೊಟ್ಟರು? ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ನಿನಗೆ ಹಂಗ ಅಕ್ರಮ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಇವರಿಗೆ ಪೊಲೀಸ್ ಸ್ಟೇಷನ್ಗೆ ಕೊಡು, ಪೊಲೀಸರಿಗೆ ಮಾಹಿತಿ ಕೊಡು. ನೀನು ಗೋವುಗಳನ್ನ ಸಾಗಾಟ ಮಾಡೋ ನೆಪದಲ್ಲಿ ನಿಲ್ಸ್ಬಿಟ್ಟು ಇವುಗಳು ಆ ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡುವ, ನಿಂದನೆ ಮಾಡುವ, ಗೂಂಡಾಗಿರಿ ಮಾಡುವ, ರೋಲ್ ಕಾಲ್ ಮಾಡುವ ಅವಕಾಶವನ್ನ ಕೊಟ್ಟವ್ರು ಯಾರು? ಅದು ಸಂವಿಧಾನದಲ್ಲಿ ಇದೆಯಾ? ಸಂವಿಧಾನ ಅದನ್ನ ಹೇಳಲ್ಲ, ಹೆಸರಿಗೆ ಮಾತ್ರ ಸಂವಿಧಾನ ಅಂತ ಹೇಳ್ತೀರಾ. ಹಾಗಾಗಿ ಸಂವಿಧಾನದ ಹೆಸರನ್ನ ಹೇಳೋಕೆ ನಿಮಗೆ ಯೋಗ್ಯತೆನೂ ಇಲ್ಲ, ನೀವು ಆ ಯೋಗ್ಯತೆಯನ್ನು ಗಳಿಸ್ಕೊಳ್ಳೋದೂ ಇಲ್ಲ. ಈ ಯಂಗ್ ಪುಂಗ್ಲಿಗಳ ಸವಾಸ, ಇಂಥವ್ರ ಜೊತೆ ಎಲ್ಲ ಸೇರ್ಕೊಂಡು ಈ ದೇಶದಲ್ಲಿ ಅಶಾಂತಿಯನ್ನು ಕ್ರಿಯೇಟ್ ಮಾಡ್ತಿರುವಂತ ಇಂಥ ಗೂಂಡಾಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಯಾವಾಗ ಸಾಧ್ಯ ಅಂದ್ರೆ ನಮಗೆ ಸಂವಿಧಾನ ಗೊತ್ತಿದ್ದಾಗ, ಸಂವಿಧಾನದ ಆಶಯಗಳಿಗೆ ನಾವು ಬದ್ಧರಾಗಿದ್ದಾಗ. ಪುನೀತ್ ಕೆರೆಹಳ್ಳಿ ಅವರೇ, ಅಂತ ಗೌರವ ಕೊಡ್ತೀನಿ ನಿಮಗೆ. ಈ ಸಮಾಜದ ಬಗ್ಗೆ, ನಿಮ್ಮ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ರಕ್ಷಣೆ ಬಗ್ಗೆ ನಿಮ್ಗೆ ಅಷ್ಟೊಂದು ಪ್ರೀತಿ ಇದೆಯಲ್ಲ, ಗೋವುಗಳ ಬಗ್ಗೆ ಅಷ್ಟೊಂದು ಪ್ರೀತಿ ಇದೆಯಲ್ಲ, ಈ ದೇಶದಲ್ಲಿ ಅತಿ ಹೆಚ್ಚು ರಫ್ತಾಗ್ತಿರುವಂತಹ ರಫ್ತಾಗ್ತಿರೋದು ಯಾವ್ದು ಗೊತ್ತಾ? ಜಾನುವಾರುಗಳ ಮಾಂಸ. ಮತ್ತೆ ಆ ರಫ್ತು ಮಾಡುವಂತ ಕಂಪನಿಗಳು ಇದಾವಲ್ಲ, ಅವೆಲ್ಲವೂ ಕೂಡ ಬಿಜೆಪಿಯ ಮಿತ್ರ ಪಡೆಗಳು. ಅದು ಗೊತ್ತಿದ್ಯಾ? ನೀವು ಅಷ್ಟೊಂದೆಲ್ಲ ಮಾತಾಡ್ತಿರಲ್ಲ, ಕರ್ನಾಟಕದಲ್ಲಿ ಎಷ್ಟು ಗೋವುಗಳನ್ನ ರಕ್ಷಣೆ ಮಾಡೋದಿಕ್ಕೆ ಗೋಶಾಲೆಗಳನ್ನ ನಿರ್ಮಾಣ ಮಾಡಿದಿರಿ, ಹುಲ್ಲುಗಾವಲುಗಳನ್ನ ನಿರ್ಮಾಣ ಮಾಡಿದಿರಿ. ಹಿಂದೂ ಧರ್ಮ ಅಂತ ಹೇಳ್ತಿರಲ್ಲ, ಹಿಂದೂ ಧರ್ಮದಲ್ಲಿ ಬಡತನ ತಾಂಡವಾಡ್ತಿದೆ, ಅಜ್ಞಾನ ತಾಂಡವಾಡ್ತಿದೆ, ಮೌಢ್ಯ ತಾಂಡವಾಡ್ತಿದೆ, ಮನುಷ್ಯರನ್ನಾಗಿ ನೋಡ್ತಾ ಇಲ್ಲ, ದೇವಸ್ಥಾನಗಳಿಗೆ ಬಿಟ್ಕೊಳ್ತಾ ಇಲ್ಲ. ಅಲ್ಲೋಗಿ ಮಾತಾಡೋ ತಾಕತ್ತಿದ್ಯಾ ನಿಮಗೆ? ಹಿಂದೂ ಧರ್ಮದ ಯುವಕರಿಗೆ ಉದ್ಯೋಗ ಇಲ್ಲ, ಉದ್ಯೋಗ ಕೊಡಿಸೋ ತಾಕತ್ತಿದ್ಯಾ? ಹಿಂದೂ ಧರ್ಮದ ಮಹಿಳೆಯರ ಮೇಲೆ ಅತ್ಯಾಚಾರ, ದೌರ್ಜನ್ಯ ಆಗ್ತಿದೆ, ಅದನ್ನ ತಡೆಯೋ ತಾಕತ್ತಿದ್ಯಾ? ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಫೀಸ್ ಕಟ್ಟೋದಿಕ್ಕೆ ಆಗ್ತಾ ಇಲ್ಲ, ಪಾಪ ಅವರಿಗೆ ತುಂಬಾ ಕಷ್ಟದಲ್ಲಿದ್ದಾರೆ ಎಜುಕೇಶನ್ ಮಾಡೋದಕ್ಕೆ, ಅವ್ರಿಗೋಗಿ ಶಿಕ್ಷಣ ಕೊಡಿಸೋ ತಾಕತ್ತಿದ್ಯಾ? ಅಂತವೆಲ್ಲ ಮಾಡಲ್ಲ. ದುಡ್ಡು ಬೇಕು, ಫೋನ್ ಪೇ ಮಾಡಿ, ನಾವು ರಕ್ಷಣೆ ಮಾಡ್ತೀವಿ, ಅಲ್ಲಿಗೆ ಟೋಲ್ಗೆ ಹೋಗ್ತೀವಿ, ಅಲ್ಲಿ ನಿಲ್ಲಿಸ್ತೀವಿ, ಅಲ್ಲೊಂದು ವಿಡಿಯೋ ಮಾಡ್ತೀವಿ, ಹಾಕ್ಬಿಡ್ತೀವಿ, ರಕ್ಷಣೆ ಮಾಡ್ತೀವಿ. ಏನ್ ನಾಟಕ ಆಡ್ತಿರ್ರಿ ಇವರೆಲ್ಲ. ಸ್ನೇಹಿತರೆ, ಗೃಹ ಇಲಾಖೆ ಇವನ್ನೆಲ್ಲ ನೋಡಬೇಕು. ಇಂಥ ಹುಚ್ಚಾಟಗಳನ್ನ, ಇಂಥ ಅಕ್ರಮ ಚಟುವಟಿಕೆಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾಡುವಂಥವ್ರನ್ನ ನಿರ್ಬಂಧ ಹೇರಬೇಕು. ಇವ್ರಿಗೆ ಇಂಥ ಸಮಾಜದಲ್ಲಿ ದ್ವೇಷವನ್ನ ಬಿತ್ತುತ್ತಿರುವಂತಹ, ಸೋಷಿಯಲ್ ಮೀಡಿಯಾ ಮೂಲಕ ದ್ವೇಷ ಬಿತ್ತುತ್ತಿರುವಂತ ಇಂತಹ ಗೂಂಡಾಗಳನ್ನ ನಿಗ್ರಹ ಮಾಡೋ ಕೆಲಸವನ್ನ ಪ್ರಿಯಾಂಕ ಖರ್ಗೆ ಅವರು ಮಾಡಲೇಬೇಕು. ಇಲ್ಲಾಂದ್ರೆ ಸಮಾಜದಲ್ಲಿ ಅಶಾಂತಿ ಕ್ರಿಯೇಟ್ ಆಗತ್ತೆ. ಸ್ನೇಹಿತರೆ, ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ, ನಮಗೆ ಎಲ್ಲಾ ಧರ್ಮಗಳನ್ನ ಪ್ರೀತಿಸೋಣ, ನಮ್ಮ ಧರ್ಮಗಳನ್ನು ಆರಾಧನೆ ಮಾಡೋಣ, ಸಂವಿಧಾನವನ್ನು ಮಾತ್ರ ಮರೆಯದಿರೋಣ. ಅದು ಮಾತ್ರ ನಮ್ಮನ್ನ ಈ ದೇಶದಲ್ಲಿ ಕಾಪಾಡಬಲ್ಲದು, ರಕ್ಷಣೆ ಕೊಡಬಲ್ಲದು, ಘನತೆಯನ್ನ ಕೊಡಬಲ್ಲದು, ಎದೆಯುಬ್ಬಿಸಿ ನಿಲ್ಲುವಂತೆ ಮಾಡಬಲ್ಲದು. ಏನಂತೀರಿ? ನಮಸ್ಕಾರ.